ಸರಿಯಾಗಿರ್ತೀವಿ ಎಂಬತಕ್ಕಂತಹ ವ್ರತ, ಉದ್ಯಾಪನೆ, ಒಂದು ನಿಷ್ಠೆ, ಅದರಿಂದ ನಿಮ್ಮೆದುರಿಗೆ ಬಂದಿದ್ದೀವಿ ಸ್ವಾಮಿ. ಇದು ಕೇವಲ ಮಾತು ಅಂತ ನೀವು ಎಷ್ಟೋ ಸತಿ ಆಡಿದ್ಯಾ, ನಿಂಗೆ ಮಾತು ಬರುತ್ತೆ ಮಾತಾಡ್ತಿದ್ಯಾ ಅಂತ ದಯವಿಟ್ಟು ಅನ್ಕೋಬೇಡಿ. ಇವ್ರೆ ಅವರು ನನ್ನ ಕೈಯಲ್ಲಿ ಹೂವಿನ ಗುಚ್ಚ ಕೊಟ್ಟು ನಿಮಗೆ ಕೊಡು ಅಂತ ಹೇಳಿದ್ರು. ಅದೊಂದು ದೊಡ್ಡ ಗುರುತರವಾದಂಥ ಜವಾಬ್ದಾರಿ. ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡಬೇಕಾಗಿದೆ. ನಾನು ಹೇಳ ಹಾಗಂತ ಇನ್ನು ಮುಂದಕ್ಕೆ ಸ್ವಾಮಿ ನಿಮ್ಮ ಮಾತಿಗೆ ನಿಮಗೆ ಮನಸ್ಸಿಗೆ ನೋಯುವ ಹಾಗೆ ನಾವು ನಡ್ಕೊಳ್ಳೋದಿಲ್ಲ ಸ್ವಾಮಿ. ಈ ನಮ್ಮ ಮನೆ ಅಂದ್ರೆ ನಿಮ್ಮ ಎದುರಿಗೆ ಅಂತಲ್ಲ, ನಾವು ಎದುರಿಗೆ ಹಾಗೆ ನಡ್ಕೊಳ್ತಾ ಇದ್ರೆ ರವಿ ಆಚೆ ಓಡಿಸ್ಬಿಡ್ತಾನೆ, ಇನ್ಯಾರು ನಮ್ಮ ದಿವಾಕರ್ ಕತ್ತಿಡ್ದ ಆಚೆ ತಾಳಕ್ ಕೊಡ್ತಾನೆ. ದಿವಾಕರ್ ಮುಂದೆ ನಾವ್ಯಾರು ನಿಂತ್ಕೊಳಕ್ಕಾಗುತ್ತ? ನಮ್ಮ ಮನೆಯಲ್ಲಿ ನಮ್ಮ ಅಡಿಗೆ ಮನೆ, ನಮ್ಮ ರೂಮ್ ಬಾಗಿಲು ಹಾಕೊಂಡಿದ್ದಾಗ ನಮ್ಮ ನಡಿಕೆ